ನೀವು ಎಲೆಕ್ಷನ್ ಕಮಿಷನನ್ನು ನೀವು ಫ್ರೀ ಆ್ಯಂಡ್ ಫೇರ್ ಮಾಡಿಬಿಡ್ರಿ. ಇವರು ಒಂದು ಚುನಾವಣೆನೂ ಗೆಲ್ಲಲ್ಲ. ಪ್ರಾದೇಶಿಕ ಪಕ್ಷಗಳಕ್ಕಿಂತ ಹೀನಾಯ ಸ್ಥಿತಿ ಬಿ ಜೆ ಪಿದು. ಅರ್ಥ ಮಾಡ್ಕೊಳ್ಳಿ. RSS ತೆಗೆದುಬಿಡ್ರಿ, ದೇ ಆರ್ ಲೆಸ್ ದೆನ್ ಅ ರೀಜನಲ್ ಪಾರ್ಟಿ. ಎಲೆಕ್ಷನ್ ಕಮಿಷನರ್ ತೆಗೆದುಬಿಡಿ ಅಥವಾ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಮಾಡಿ. ಕಂಪ್ಲೀಟ್ ಜುಡಿಷಿಯಲ್ ಇಮ್ಯುನಿಟಿ ಚೀಫ್ ಎಲೆಕ್ಷನ್ ಕಮಿಷನರಿಗೆ ಕೊಟ್ಟರು. ಅದಾದಮೇಲೆ ಏನು ಮಾಡಿದ್ರು? SIR ಮಾಡಿದ್ರು, ತಮಿಳ್ನಾಡಿನಲ್ಲಿ ಮಾಡಿದ್ರು, ಕೇರಳನಲ್ಲಿ ಮಾಡಿದ್ರು, ಬಿಹಾರ್ನಲ್ಲಿ ಅದನ್ನು ಮಾಡಿದ್ರು, ವೆಸ್ಟ್ ಬೆಂಗಾಲ್ನಲ್ಲಿ ಅದಕ್ಕೆ PhD ತಗೊಂಡಿದ್ದಾರೆ. बाखर्स पब्लिक स्कूल, जहां मॉडर्न एजुकेशन और ब्राइट फ्यूचर का परफेक्ट कॉम्बिनेशन मिलता है। CBSE करिकुलम, डिजिटल बोर्ड क्लासरूम्स, एक्सपीरियंस्ड फैकल्टी, साइंस एंड IT लैब्स के साथ CCTV सर्विलेंस और सेफ ट्रांसपोर्ट फैसिलिटी भी अवेलेबल है। एडमिशन के लिए आज ही विजिट करें। ಅವ್ರು ಎಷ್ಟು ಗೆದ್ದಿದ್ದಾರಂತೆ ತಮಿಳ್ನಾಡಿನಲ್ಲಿ? ಅವ್ರ ಯೋಗ್ಯತೆಗೆ ತಮಿಳ್ನಾಡಿನಲ್ಲಿ ಗೆದ್ದಿದ್ದು ಒಂದೇ. ಅವರ ಮಾಜಿ BJP ಅಧ್ಯಕ್ಷರಿಗೆ ಅಣ್ಣಾಮಲೈಗೆ ಟಿಕೆಟ್ ಕೂಡ ಕೊಟ್ಟಿಲ್ಲ. ಇವ್ರು ಮಾತಾಡ್ತಾರೆ. ಆಮೇಲೆ ಯಾರು ಮಾತಾಡ್ತಾ ಇರೋದು? ಇವ್ರು ಜನರಿಂದ ಆಯ್ಕೆ ಬಂದಿದ್ದ. RSS ಚಡ್ಡಿ ತಲೆ ಮೇಲೆ ಹೊತ್ಕೊಟ್ಟ ತಕ್ಷಣವೇ ಇವ್ರು MLC ಆದರು. ಇವರಿಂದ ಕಲಿಬೇಕ ಪಾಠ. ಫಸ್ಟು ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲಿ, ZP ಗೆಲ್ಲಿ, ಒಂದು MLA ಆಗಲಿ, ಆಮೇಲೆ ಮಾತಾಡಲಿ. ಇವೆಲ್ಲ ಸುಮ್ಮನೆ ಪ್ರತಿ ಇದಕ್ಕೂ ಅವರಿಗೆ ಪ್ರತಿಕ್ರಿಯೆ ಕೊಡೋದ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ನೀವು ಅಸ್ಸಾಮಲ್ಲಿ ಗೆದ್ರಂತ, ವೆಸ್ಟ್ ಬೆಂಗಾಲಲ್ಲಿ ಗೆದ್ರಂತ ಸಿಹಿ ಹಂಚ್ತಾ ಇದ್ರಲ್ರಿ. ಇಲ್ಲಿ ನಿಮ್ಮ ಪರಿಸ್ಥಿತಿ ಏನಿದೆ? ಇಲ್ಲೇನಿದೆ ನಿಮ್ಮ ಪರಿಸ್ಥಿತಿ? ತಮಿಳ್ನಾಡಿನಲ್ಲಿ ಏನಿದೆ ಪರಿಸ್ಥಿತಿ? ತೆಲಂಗಾಣನಲ್ಲಿ ಏನಿದೆ ಪರಿಸ್ಥಿತಿ? ಆಂಧ್ರ ಪ್ರದೇಶನಲ್ಲಿ ಏನಿದೆ ನಿಮ್ಮ ಪರಿಸ್ಥಿತಿ? ಕೇರಳನಲ್ಲಿ ಎಷ್ಟು? ಪಂಜಾಬ್ನಲ್ಲಿ ಎಷ್ಟು? ಎಲ್ಲೆಲ್ಲಿ ಗೆದ್ದಿದ್ದೀರಾ ನೀವು? ಮಧ್ಯಪ್ರದೇಶ, ಮಹಾರಾಷ್ಟ್ರ, ಹರಿಯಾಣ, ವೆಸ್ಟ್ ಬೆಂಗಾಲು. ನೀವು ಎಲೆಕ್ಷನ್ ಕಮಿಷನನ್ನು ನೀವು ಫ್ರೀ ಆ್ಯಂಡ್ ಫೇರ್ ಮಾಡಿಬಿಡ್ರಿ. ಇವರು ಒಂದು ಚುನಾವಣೆನೂ ಗೆಲ್ಲಲ್ಲ. ಪ್ರಾದೇಶಿಕ ಪಕ್ಷಗಳಕ್ಕಿಂತ ಹೀನಾಯ ಸ್ಥಿತಿ ಬಿ ಜೆ ಪಿದು. ಅರ್ಥ ಮಾಡ್ಕೊಳ್ಳಿ. RSS ತೆಗೆದುಬಿಡ್ರಿ, ದೇ ಆರ್ ಲೆಸ್ ದೆನ್ ಅ ರೀಜನಲ್ ಪಾರ್ಟಿ. ಎಲೆಕ್ಷನ್ ಕಮಿಷನರ್ ತೆಗೆದುಬಿಡಿ ಅಥವಾ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಮಾಡಿ. ಇವರು ಪ್ರಾದೇಶಿಕ ಪಕ್ಷಗಳಕ್ಕಿಂತ ಕನಿಷ್ಠ ಪರಿಸ್ಥಿತಿ ಆಗ್ತದೆ. ನಿಮಗೆ ನನ್ನ ಸ್ನೇಹಿತರಿಗೆ ಕೇಳಕ್ಕೆ ಬಯಸ್ತೀನಿ. ಇವ್ರು ಇಷ್ಟೆಲ್ಲ ಹೇಳ್ತಾರಲ್ಲ ಕಾಂಗ್ರೆಸ್ ಬಗ್ಗೆ, ಇವ್ರ ನಾಯಕರ ಬಗ್ಗೆ ಇವ್ರಿಗೆ ಗೊತ್ತಿದೆಯಾ? ಈಗ BJP MLAಗಳಿಗೆ ಕೇಳಿಬಿಡಿ, ಗುಜರಾತ್ ಮುಖ್ಯಮಂತ್ರಿ ಯಾರು ಅಂತ ಕೇಳಿಬಿಡಿ, ಪಟ್ನೆ ಹೇಳ್ತಾರ? ಯಾರು? ಮಧ್ಯಪ್ರದೇಶ ಮುಖ್ಯಮಂತ್ರಿ ಯಾರು ಅಂತ ಕೇಳಿ ಪಟ್ನೆ ಹೇಳ್ತಾರ ಅಂತ? ಒಂದು 4-5 ಮಂತ್ರಿಗಳು, ಕೇಂದ್ರ ಸಚಿವರು, ಮಂತ್ರಿಗಳು ಯಾರು TV ನಲ್ಲಿ ಕಾಣ್ತಾರೆ, ಅವ್ರಿಗೆ ಬಿಟ್ಟು ಒಂದು 5 ಹೆಸರು ಹೇಳ್ಬಿಡ್ಲಿ, ಯಾರಿಗೂ ಗೊತ್ತಾಗಲ್ಲ. ದೀಸ್ ಎಲೆಕ್ಷನ್ಸ್ ಆರ್ ಈಗ ಇದು ನಾನಲ್ಲ, ನೀವು ಅರ್ಥ ಮಾಡ್ಕೋಬೇಕು ಯಾವ ರೀತಿ ಇವರು ಸಂವಿಧಾನದ ಕೊಗ್ಗೊಲೆ ಮಾಡ್ತಾ ಇದ್ದಾರೆ. ಮೊದಲೇನು ಮಾಡಿದ್ರು? ಚೀಫ್ ಎಲೆಕ್ಷನ್ ಕಮಿಷನ್ ಸೆಲೆಕ್ಷನ್ನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ತೆಗೆದು ಒಬ್ಬ ಕ್ಯಾಬಿನೆಟ್ ಮಂತ್ರಿಗೆ ಮಾಡಿದ್ರು. ಸೊ ಎಲೆಕ್ಷನ್ ಕಮಿಷನರು ಮೋದಿ ಯಾರು ಹೇಳ್ತಾರೆ ಅವರೇ ಆಗಬೇಕು. ಚೀಫ್ ಜಸ್ಟಿಸಿಗೆ ತೆಗೆದ್ರು. ಅದಾದಮೇಲೆ CEC ಆ್ಯಕ್ಟನ್ನು ಅಮೆಂಡ್ಮೆಂಟ್ ಮಾಡಿದ್ರು. ಏನಂತ ಮಾಡಿದ್ರು? ಚೀಫ್ ಎಲೆಕ್ಷನ್ ಕಮಿಷನರು ಏನೇ ಅವರು ಮಾಡಿದ್ರೂ ಕೂಡ ಅವ್ರ ಮೇಲೆ ನಾವು ಜುಡಿಷಿಯಲ್ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಕಂಪ್ಲೀಟ್ ಜುಡಿಷಿಯಲ್ ಇಮ್ಯುನಿಟಿ ಚೀಫ್ ಎಲೆಕ್ಷನ್ ಕಮಿಷನರಿಗೆ ಕೊಟ್ಟರು. ಅದಾದಮೇಲೆ ಏನು ಮಾಡಿದ್ರು? SIR ಮಾಡಿದ್ರು, ತಮಿಳ್ನಾಡಿನಲ್ಲಿ ಮಾಡಿದ್ರು, ಕೇರಳನಲ್ಲಿ ಮಾಡಿದ್ರು, ಬಿಹಾರ್ನಲ್ಲಿ ಅದನ್ನು ಮಾಡಿದ್ರು, ವೆಸ್ಟ್ ಬೆಂಗಾಲ್ನಲ್ಲಿ ಅದಕ್ಕೆ PhD ತಗೊಂಡಿದ್ದಾರೆ. ಇದು ನೋಡಿ ಹೇಗೆ ವ್ಯವಸ್ಥಿತವಾಗಿ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ನಡೀತದೆ, ನಾರ್ತ್ ಕೊರಿಯಾನಲ್ಲೂ ಎಲೆಕ್ಷನ್ ನಡೀತದೆ, ರಷ್ಯಾನಲ್ಲೂ ಎಲೆಕ್ಷನ್ ನಡೀತದೆ. 90%, 98% ಅವ್ರಿಗೋಸ್ಕರ. ಈ ವುಮೆನ್ಸ್ ರಿಸರ್ವೇಷನ್ ಬಿಲ್ ತಂದ್ರಲ್ಲ, ಅಲ್ಲಿ ವುಮೆನ್ ರಿಸರ್ವೇಷನ್ ಇತ್ತು. ಅದರಲ್ಲಿ ವುಮೆನ್ ರಿಸರ್ವೇಷನ್ ಬಿಲ್ ಆಗಲೇ ಪಾಸ್ ಆಗಿದೆ. ಇವ್ರು ತಂದಿದ್ದು ಡಿಲಿಮಿಟೇಷನ್ ಕಮಿಷನನ್ನು ಅವ್ರ ಕೈನಲ್ಲಿ ಮಾಡ್ಕೊಳ್ಳೋಕ್ಕೆ, ಅವ್ರ ಕಪಿ ಮುಷ್ಟಿನಲ್ಲಿ ಇಟ್ಕೊಳಕ್ಕೆ. ನಾಳೆ ಹೆಂಗೆ ಬೇಕು ಹಾಗೆ ಏನೋ ಬೌಂಡ್ರಿಗಳು ಮಾಡ್ಬೋದು ಬೇಸ್ಡ್ ಆನ್ ರಿಲಿಜಿಯಸ್ ಡೆಮೋಗ್ರಫಿ, ಹೆಂಗೆ ಅಸ್ಸಾಂನಲ್ಲಿ ಮಾಡಿದ್ರು ಅಂತ ಅದೇ ರೀತಿ. ಸೊ ಅದಕ್ಕೆ ಇವೆಲ್ಲನೂ ಕೂಡ ಅವರು ನಡೆಸ್ತಾ ಇರೋದು ಒಂದು ಸಂಚಿದೆ ಅಧಿಕಾರದಲ್ಲಿರೋಕ್ಕೆ. ಭಾಳ ದಿನ ನಡೆಯೋದಿಲ್ಲ ಇದನ್ನು. ಅದಕ್ಕೆ ನಾನು ಹೇಳ್ತಾ ಇರೋದು, ಎಲೆಕ್ಷನ್ ಕಮಿಷನ್ನು, CBI, IT, ED ಇವು, ಆಮೇಲೆ ಚೀಫ್ ಎಲೆಕ್ಷನ್ ಕಮಿಷನರ್, ಇವ್ರು 3 ಜನಕ್ಕೆ ತೆಗೆದುಬಿಟ್ರೆ ಅಥವಾ ಪಾರದರ್ಶಕ ಇದ್ದರೆ, ಸಂವಿಧಾನದ ಪ್ರಕಾರ ನಡ್ಕೊಂಡ್ರೆ
BJPಗೆ ಗೆಲುವು ಸಾಧ್ಯನೇ ಇಲ್ಲ, ಇನ್ಕ್ಲೂಡಿಂಗ್ ಇನ್ ಗುಜರಾತ್. ರಾಜ್ಯಪಾಲರ ಕಚೇರಿ ಈಗ BJP ಹೆಡ್ ಆಫೀಸ್ ಆಗಿದೆ, RSS ಹೆಡ್ ಆಫೀಸ್ ಆಗಿದೆ. ಇದು ಬರೀ ತಮಿಳುನಾಡಿನಲ್ಲ, ಎಲ್ಲೆಲ್ಲಿ ಅವರ ಸರ್ಕಾರಗಳಿಲ್ಲ ಗವರ್ನರ್ಗಳು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿವೆ. ಈಗ ಇದೇ ನಮ್ಮ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವ್ರಿಗೆ ಬಿಟ್ಟಿಲ್ಲೇನ್ರಿ ಪ್ರಮಾಣ ವಚನ ಮಾಡೋಕ್ಕೆ. ಆ್ಯಂಡ್ ಇಟ್ ಈಸ್ ನಾಟ್ ದ ಗವರ್ನರ್ಸ್, ಏನು ನಾವೇನು ಫ್ಲೋರ್ ಟೆಸ್ಟು ನಾವು ಗವರ್ನರ್ ಮನೇಲಿ ಕೊಡಬೇಕಾ, ಏನು ನಾವು ಅಸೆಂಬ್ಲಿನಲ್ಲಿ ಕೊಡಬೇಕಾ? 5 ಗಂಟೆ ಬೆಳಗಿನ ಜಾವನಲ್ಲಿ ಫಡ್ನವೀಸ್ ಅವರಿಗೆ ನೀವು ಅಧಿಕಾರ ಸ್ವೀಕಾರ ಮಾಡ್ತೀವಿ, ಅದ್ಯಾವ ಕಾನೂನಲ್ಲಿತ್ತು? ತಮಿಳುನಾಡಿನಲ್ಲಿ ಹಿಂದಿನ ರಾಜ್ಯಪಾಲರ ವರ್ತನೆ ಗೊತ್ತಲ್ಲ ಎಲ್ಲರಿಗೂ. ಗವರ್ನರ್ ಸ್ಪೀಚಿಂದ ಅವರೇ ಹೋಗೋದು ಓಡೋಗಿ 3 ಸರಿ 4 ಸರಿ. ಕೇರಳನಲ್ಲಿ ಏನು ಮಾಡಿದ್ರು ಗೊತ್ತಲ್ಲ ನಿಮಗೆ, ಅಸ್ಸಾಂನಲ್ಲಿ ಏನು ಮಾಡಿದ್ರು, ಬೆಂಗಾಲ್ನಲ್ಲಿ ಏನು ಮಾಡಿದ್ರು, ಕರ್ನಾಟಕದಲ್ಲಿ ಏನು ಮಾಡಿದ್ರು. ಯಾವ ಕಾಯ್ದೆಗಳ ವಿಧೇಯಕವನ್ನು ನಾವು ಸಂವಿಧಾನಿಕವಾಗಿ ನಾವು ಅನುಮೋದನೆಯನ್ನು ನೀಡ್ತೀವಿ ಮೇಲ್ಮನೆ ಕೆಳಗಡೆ ಮನೆಯಲ್ಲಿ, ಅದನ್ನು ತಿರಸ್ಕಾರ ಮಾಡ್ತಾರೆ, ಅದನ್ನು ರಾಷ್ಟ್ರಪತಿಗೆ ಕಳಿಸ್ತಾರೆ. ಇವೆಲ್ಲನೂ ಯಾರ ಡೈರೆಕ್ಷನ್ ಮೇಲೆ ಆಗ್ತಾ ಇರೋದು? BJP RSS ಇವ್ರ ಕೈಗೊಂಬೆಗಳಾಗಿದ್ದಾರೆ. ದಟ್ ಈಸ್ ನಾಟ್ ಗವರ್ನರ್ಸ್ ರೆಸ್ಪಾನ್ಸಿಬಿಲಿಟಿ. ಆಯ್ತು ರೀ, ಇಲ್ಲಿ ಆಪರೇಷನ್ ಕಮಲ ಆದಾಗ ರಾಜ್ಯಪಾಲರು ಏನು ಮಾಡ್ತಾಯಿದ್ರು ಅವಾಗೆಲ್ಲ? ಹರಿಯಾಣನಲ್ಲಿ ಆದಾಗ ಏನು ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಹೋದಾಗ ಏನು ಮಾಡಿದ್ರು, ಮಧ್ಯಪ್ರದೇಶದಲ್ಲಿ ಮಾಡಿದಾಗ ಏನು ಮಾಡಿದ್ರು, ಪಂಜಾಬ್ನಲ್ಲಿ ಮಾಡಿದಾಗ ಏನು ಮಾಡಿದ್ರು? ಇರಲಾರ್ದ ಕಾನೂನು ಸಂವಿಧಾನ ತಮಿಳ್ನಾಡಿಗೆ ಸಪ್ರೇಟ್ ಇದೆಯಾ? ಇಲ್ಲ ತಾನೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಹ್ಯಾಸ್ ಕಮ್, ಎಸ್ ವಿ ಆರ್ ಕ್ಲೇಮಿಂಗ್ ಟು ಫಾರ್ಮ್ ದ ಗೌರ್ಮೆಂಟ್. ಈಗ ಅಲ್ಲಿ ಪ್ರೂವ್ ಮಾಡಲಿ. ಮೆಜಾರಿಟಿ ಇಲ್ಲಾಂದರೆ ಸರ್ಕಾರ ಆಟೋಮೆಟಿಕ್ ಬೀಳ್ತದಲ್ಲ. ಏನು ಗವರ್ನರ್ ಅಡುಗೆ ಮನೇಲಿ ಬಂದು ಕೊಡಬೇಕಾ 100 ಜನ ಸಿಗ್ನೇಚರು, ಅಥವಾ ಹೋಗಲ್ಲಿ ಪರೇಡ್ ಮಾಡಬೇಕಾ? ನೋ, ಹಿ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಸರ್, ಈಸ್ ನಾಟ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಏನೇನುತ್ತೆ? ಮೆಜಾರಿಟಿ ಶುಡ್ ಬಿ ಪ್ರೂವ್ಡ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್, ನಾಟ್ ಇನ್ ಗವರ್ನರ್ಸ್ ಹೌಸ್. ಅದೇ ಇವಾಗೆಲ್ಲ ಕೊಟ್ಟಿದ್ರಾ? ಯಡಿಯೂರಪ್ಪವ್ರು ಕೊಟ್ಟಿದ್ರಾ? ಫಡ್ನವೀಸ್ ಕೊಟ್ಟಿದ್ರಾ? ಹೀಗೆ ತಾನೇ ಹೋಗಿ ನಾನು ನಮ್ಮ ಪಾರ್ಟಿ ನಮ್ಗೆ ಬೆಂಬಲ ಸಿಕ್ಕಿದೆ, ನಮಗೆ ಇದು ಕೊಡಿ ಅಂತ, ನಮಗೆ ಪ್ರಮಾಣ ವಚನ ಕೊಡಿ ಅಂತ ಕೊಟ್ಟಿಲ್ವಾ ಅವಾಗ? ಇಲ್ಲೇ ಕರ್ನಾಟಕದಲ್ಲಿ ಆಗಿಲ್ವಾ ಸರ್ ಇದು? ಬೇರೆದು ಬಿಟ್ಬಿಡಿ. your guess is as good as mine. ಅದೇನಿಲ್ಲ, ಅವ್ರು ಬರೋಕ್ಕೇನಿದೆ, ಅದಕ್ಕೆ ಬರೋಕ್ಕೇನಿದೆ, ಅದಕ್ಕೆ ಇದಕ್ಕೇನು ಸಂಬಂಧ? ನೋಡಿ, ಏನೇ ಯಾವುದೇ ನಿರ್ಧಾರಗಳಿದ್ರೂ ಕೂಡ ಸ್ಥಳೀಯ ನಾಯಕರು ಮುಖಂಡರಿಗೆ ಕೇಳೇ ನಾವು ಮಾಡಿರೋದು. ಆಮೇಲೆ ಕೆಲವು ಏನು ತತ್ವಗಳನ್ನು ಸಿದ್ಧಾಂತಗಳನ್ನು ಸಮಾಜದಲ್ಲಿ ಬೆರೆಸಬಾರ್ದು ಅಂದ್ಬಿಟ್ಟು ನಾವು ಕಾಂಪ್ರಮೈಸ್ ಆಗಬೇಕಾಗ್ತದೆ ಒಂದೊಂದು ಸರಿ. ಅವ್ರು DMK ಹೇಳಿದೆ, ನಾವೇನು ಚೂರಿ ಹಾಕಿಲ್ಲ ಸರ್, ಎಲ್ಲರ ಜೊತೆ ಕನ್ಸಲ್ಟೇ ಮಾಡಿದ್ದೀವಿ. ನಮ್ಮ ವರಿಷ್ಠರು ಅವ್ರ ವರಿಷ್ಠರಿಗೆ ಮಾಡಿದ್ದಾರೆ. ಹೌದು, ನೀವು ಹೇಳೋದು ಕರೆಕ್ಟು. ಅವ್ರ ಕಷ್ಟ ಕಾಲದಲ್ಲಿ ನಾವಿದ್ವಿ, ನಮ್ಮ ಕಷ್ಟ ಕಾಲದಲ್ಲಿ ಇದ್ದಾರೆ. ಆದರೆ ಇವಾಗ ಬದಲಾದಂಥ ಪರಿಸ್ಥಿತಿನಲ್ಲಿ ಈಗ ನಾಳೆ ಈ ನಮ್ಮ ಬೆಂಬಲದಿಂದ ಅವ್ರಿಗೆ ಆಗ್ತಾಯಿದೆ ಅಂದರೆ ಅದನ್ನು ಮಾಡಲೇಬೇಕಾಗ್ತದೆ. ನಮಗೇನು ಇಂಪಾರ್ಟೆಂಟು? ಸಂವಿಧಾನ ಇಂಪಾರ್ಟೆಂಟು. ನಮಗೇನು ಇಂಪಾರ್ಟೆಂಟು? ಜಾತ್ಯತೀತ ತತ್ವ ಇಂಪಾರ್ಟೆಂಟು. ಸಮಬಾಳು ಸಮಪಾಲು ಇಂಪಾರ್ಟೆಂಟು. ಅದು ಕೆಲವು ತತ್ವ ಸಿದ್ಧಾಂತದಲ್ಲಿ ಇಲ್ಲ. ಸಾರಿ ನೋಡಿ, ಅದೇ ನಾನು ಹೇಳ್ತಾ ಇದ್ದೆ, ನೋ ಡಿಸಿಷನ್ ಹ್ಯಾಸ್ ಬೀನ್ ಟೇಕನ್ ವಿತೌಟ್ ಕನ್ಸಲ್ಟೇಷನ್ ಆಫ್ ಲೋಕಲ್ ಲೀಡರ್ಸ್. ಈಗ ಲೋಕಲ್ ಲೀಡರ್ಸ್ದವರು ಇಲ್ಲಪ್ಪ ನಮಗೆ ಸರ್ಕಾರದ ಒಳಗೆ ಇದ್ದು ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸ ಮಾಡ್ಬೋದು ಅಂತ ಇದ್ದರೆ ಆಯಿತು ಅಷ್ಟೇ. ಈಗ ಅದು ನೋಡೋಣ ಏನಾಗ್ತಾಯಿದೆ. ಫಸ್ಟ್ ಇದು ಗವರ್ನರ್ ಗಂಟನ್ನು ಬಿಚ್ಚಬೇಕಲ್ಲ. ಕಗ್ಗಂಟೆ ಆಗ್ರಿ, 2 ದಿನ ಆಗಿದೆ ಎಲೆಕ್ಷನ್ ಆಗಿ. 3 ಜನ ಇರ್ಬೋದು, 100 ಜನ ಇದು ಕಗ್ಗಂಟೆಯಲ್ಲಿದೆ. ಎಲ್ಲರೂ ಒಂದು ಲೈನ್ ರೆಸಲ್ಯೂಷನ್ ಮಾಡಿ ಕಳಿಸಿದಾರ ಸರ್. ಏನಂತ? ಹೈಕಮಾಂಡ್ ಏನು ಹೇಳುತ್ತೆ ಅದು ಒಪ್ತೀವಿ ಅಂತ. ಅದು ಲೈನ್ ಕಳಿಸಿರ್ಲಿಲ್ಲ ಅಂದರೆ ನೀವು ಕಗ್ಗಂಟು ಅನ್ಬೋದಾಗಿತ್ತು.